ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಕೂಡ ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗಲೇ ನಿಜವು ತಿಳಿಯುವುದು. ಈ ಕತೆ ಎಷ್ಟೊಂದು ಅರ್ಥಪೂರ್ಣವಾಗಿದ್ದು ನೋಡಿ. ಆದರೆ ಈ ಕೆಲಸವನ್ನು ಯಾರೂ ಕೂಡ ಮಾಡೋದಿಲ್ಲ. ಧರ್ಮಸ್ಥಳದ ಕೇಸ್ನಲ್ಲೂ ಅದೇ ಆಗಿತ್ತು. ಅಲ್ ಜಜೀರಾ ಅನ್ನೋ ಇಂಟರ್ನ್ಯಾಷನಲ್ ಲೆಫ್ಟ್ ಮೀಡಿಯಾ ಧರ್ಮಸ್ಥಳ ಹಾರರ್ ಅಂತ ಸುದ್ದಿ ಹಾಕಿದಾಗಲೂ ಕೂಡ ಇದು ಎಷ್ಟು ದೊಡ್ಡ ಷಡ್ಯಂತ್ರ ಅನ್ನೋದನ್ನು ನಮ್ಮವರು ಅರ್ಥವೇ ಮಾಡಿಕೊಂಡಿಲ್ಲ. ಏಕದಮ್ ಸ್ಟಾರ್ ಆಗಿಬಿಟ್ಟ ಸಮೀರಾ 15-20 ವರ್ಷದಿಂದ ಪತ್ರಕರ್ತರಾಗಿರೋ ಅಜಿತ್ ಹನುಮಕ್ಕನವರಿಗೆ ಪ್ರೊಫೆಷ್ನಲಿಸಮ್ ಹೇಳಿಕೊಡುವಷ್ಟು ಬೆಳೆದು ಬಿಟ್ಟ. ಯಾರೋ ಹೇಳಿದ್ದನ್ನು ಕೇಳಿ ಪುಂಗೋ ಇವನಿಗೆ ಇಷ್ಟಿರಬೇಕಾದ್ರೆ 15 ವರ್ಷದಿಂದ ಸ್ವಂತ ಬ್ರ್ಯಾಂಡ್ ಕಟ್ಟಿಕೊಂಡು ಬೆಳೆದವರು. ಅವರು ನೋಡಿದಷ್ಟು ಕೇಸ್ಗಳಲ್ಲಿ 1% ಆದರೂ ಈತ ನೋಡಿದ್ದಾನ. ಅಂಥವರಿಗೆ ಹೋಗಿ ಸವಾಲನ್ನು ಹಾಕ್ತಾನೆ. ಎಲ್ಲ ಇವ್ರು ಹೇಳ್ದಂಗೆ ಆಯಿತು. SIT ರಚನೆ ಆಯಿತು. ಇವರು ಕೇಳಿದ ಕಡೆಗಳಲ್ಲೆಲ್ಲ ಗುಂಡಿಯಾಗಿದ್ರು. ಈಗ ಏನೇನೂ ಸಿಗಲೇ ಇಲ್ಲ. ಇಷ್ಟು ದಿನ ಆಡಿದ ಆಟ ನಾಟಕಗಳೆಲ್ಲ ಬಯಲಾಗ್ತಾ ಇದೆ. ಇತ್ತ ಸುಜಾತ ಭಟ್ರ ಒಂದೊಂದೇ ರಹಸ್ಯವನ್ನು ಸುವರ್ಣ ನ್ಯೂಸ್ ಡಿಟೇಲ್ ಆಗಿ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಮಿಸ್ಟರ್ ಸಮೀರ್, ಅಜಿತ್ ಹನುಮಕ್ಕನವರಿಗೆ ಹತ್ತತ್ರ 20 ವರ್ಷದ ಅನುಭವ. ಅವರು ಮೀಡಿಯಾಗೆ ಬರುವ ಸಮಯದಲ್ಲಿ ನೀನಿನ್ನೂ ಚಡ್ಡಿ ಕೂಡ ಹಾಕ್ತಾ ಇರಲಿಲ್ವೇನೋ. ಜರ್ನಲಿಸಮ್ ಅಂದರೆ ಯಾರೋ ಹೇಳಿದ್ದನ್ನು ಬಂದು ಹಿಂದೂ ಮುಂದೆ ನೋಡದೆ ಹೇಳೋದಲ್ಲ. ಜರ್ನಲಿಸಮ್ ಅಂದರೆ ಇದು ನೋಡ್ಕೋ ಸರಿಯಾಗಿ. ಇರದ ಮಗಳಿಗೆ ನ್ಯಾಯ ಕೊಡ್ಸೋಕೆ ಹೊಟ್ಟಿದ್ಯಲ್ಲ, ನೀನು ಯಾವ ಸೀಮೆ ಯೂಟ್ಯೂಬರು? ಇವನದ್ದು ಅದೇನೋ ಒಂದು ಡೈಲಾಗ್ ಇತ್ತು, ಶಿವತಾಂಡವ ಶುರುವಾಗ್ಬಿಡುತ್ತೆ ಅಂತ. ಶಿವತಾಂಡವ ಈ ಸತಿ ನಿಜ, ಶಿವತಾಂಡವ ಶುರುವಾಗಿದೆ. ಈ ಇಡೀ ಷಡ್ಯಂತ್ರದ ಹಿಂದಿದ್ದಾರಲ್ಲ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿಯೇ ತಗಲಾಕಿಕೊಳ್ಳುವಂತಹ ಸಮಯ ಹತ್ರ ಬಂದಿದೆ. ಯಾಕಂದರೆ ಸದ್ಯದಲ್ಲೇ ಈ ಕೇಸಿಗೀಗ CBI ಹಾಗೂ NIA ಎಂಟ್ರಿ ಆಗ್ತಾ ಇದೆ. ನ್ಯಾಯ ಕೊಡಿಸ್ತೀನಿ ಹಾಗೆ ಹೀಗೆ ಅಂತ ಬೊಬ್ಬೆ ಹಾಕ್ತಿದ್ದೀರಲ್ಲ, ಪೇಮೆಂಟ್ ಗಿರಾಕಿ ದುಡ್ಡಿಗೆ ಮಾರ್ಕೊಂಡಿದ್ದಾರೆ, ದುಡ್ಡು ಎಲ್ಲವನ್ನ ಮುಚ್ಚಾಕಿದೆ, ವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತಿದ್ದೀರಲ್ಲ. ಯೋಗೇಶ್ ಗೌಡ ಅನ್ನೋ ವ್ಯಕ್ತಿಯ ಕೇಸಿನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಅಧಿಕಾರವನ್ನು ಬಳಸ್ಕೊಂಡು ಇಡೀ ಕೇಸನ್ನು ಮುಚ್ಚಾಕಲಾಗಿತ್ತು ಅವತ್ತು. ಆದರೆ ಆ ಕೇಸ್ನಲ್ಲಿ ಸುವರ್ಣ ನ್ಯೂಸ್ ಹಾಗೂ ಇದೇ ಅಜಿತ್ ಹನುಮಕ್ಕನವರವರು ನಿರಂತರ ವರದಿ ಮಾಡಿ ಸತ್ಯ ಶೋಧವನ್ನು ನಡೆಸುತ್ತೆ. ಸಾಕ್ಷಿಗಳನ್ನು ಜೇಬಲ್ಲಿ ಇಟ್ಕೊಳ್ಳಿಲ್ಲ ಅವತ್ತವರು, ಮೊಬೈಲ್ನಲ್ಲೂ ಇಟ್ಕೊಂಡಿಲ್ಲ, ಧೈರ್ಯವಾಗಿ ವರದಿಯನ್ನು ಮಾಡಿದ್ರು. ಯಾವಾಗ ಆ ಕೇಸ್ನಲ್ಲಿ CBI ಎಂಟ್ರಿ ಆಯಿತೋ ಒಂದೊಂದೇ ಸತ್ಯಗಳು ಹೊರಗೆ ಬಂದವು. ಕೊನೆಗೆ ವಿನಯ್ ಕುಲಕರ್ಣಿ ಜೈಲಿಗೂ ಹೋಗಬೇಕಾಗಿ ಬಂತು. ಮಾರಲ್ ಆಫ್ ದಿ ಸ್ಟೋರಿ ಏನಂದರೆ, ಎಂತಹ ಪ್ರಭಾವಿಯಾಗಿದ್ದರೂ ಕೂಡ ಸರಿಯಾದ ಸಾಕ್ಷ್ಯಗಳು ಹಾಗೂ ಸತ್ಯ ಅನ್ನೋ ಜೊತೆಯಲ್ಲಿದ್ದರೆ ಶಿಕ್ಷೆ ಖಂಡಿತ ಆಗುತ್ತೆ. ದರ್ಶನ್ ಅವರ ಕೇಸಲ್ಲೂ ಇವತ್ತು ಅದೇ ಆಗಿತ್ತು. ಆ್ಯಂಡ್ ಅವತ್ತು CBI ಕೆಲ ಪೊಲೀಸರು ವಿನಯ್ ಕುಲಕರ್ಣಿ ಅವರನ್ನು ಸೇಫ್ ಮಾಡೋದಕ್ಕೆ ತನಿಖೆಯ ಹಾದಿಯನ್ನು ಹೇಗೆಲ್ಲ ತಪ್ಪಿಸಿದ್ರು ಅನ್ನೋದನ್ನು ಬಯಲು ಮಾಡಿತ್ತು ಕೂಡ. CBI ಇಕ್ಕಳದಲ್ಲಿ ಅವರು ಸಿಕ್ಕಾಕೊಂಡಿದ್ರು. ಈಗ ಈ ಕೇಸ್ನಲ್ಲಿ ಕೂಡ ಎಕ್ಸಾಕ್ಟ್ ಹಾಗೆಯೇ CBI ಹದ್ದಿನ ಕಣ್ಣಿಟ್ಕೊಂಡು ನೋಡ್ತಾ ಇದೆ. ಅನಾಮಿಕ ವ್ಯಕ್ತಿ, ಆತನ ಹಿಂದಿರೋರು ಹಾಗೂ ಅವನ ಪರವಾಗಿ ರೆಡಿಯಾಗಿರೋ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಎಲ್ಲರನ್ನು ಕೂಡ ಗಮನಿಸ್ತಾ ಇದೆ. ಈವನ್ SIT ತನಿಖೆಯನ್ನು ಕೂಡ. ಯಾವ ಟೈಮ್ನಲ್ಲಿ ಬೇಕಾದರೂ ಈಗ CBI ಕೇಸ್ಗೆ ಎಂಟ್ರಿಯನ್ನು ಕೊಡಬಹುದು. ಇದರ ಹಿಂದಿನ ರಹಸ್ಯಗಳನ್ನು ಕೆದಕೋದಕ್ಕೆ ಶುರು ಮಾಡ್ಕೊಳ್ಬೋದು. ಒಬ್ಬೊಬ್ಬರಿಗೆ ನೋಟಿಸ್ ಕೂಡ ಹೋಗಬಹುದು. SIT ಅನಾಮಿಕ ದೂರುದಾರ ಹೇಳಿದ ಎಲ್ಲ ಕಡೆಗಳಲ್ಲೂ ಆಗದಿದ್ದಾಯಿತು. ಸೊ ಮುಂದೆ ಏನು? ಈಗ ನೋಡಿದ್ರೆ ಇಂಡಿಯಾ ಟುಡೇ ಅನ್ನೋ ನ್ಯಾಷನಲ್ ಚಾನಲ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾರೆ ಇವ್ರು ಹಾಗಾದರೆ? ಸೊ ಇದೊಂದು ಷಡ್ಯಂತ್ರ ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗ್ತಾ ಇದೆ. ಈಗ SITಯ ಮುಂದಿನ ಹೆಜ್ಜೆ ಬ್ರೈನ್ ಮ್ಯಾಪಿಂಗ್. ಅದೇ ಯೋಚನೆಯಲ್ಲಿ SIT ಇದೆ. ಆ್ಯಕ್ಚುಲಿ ಇದನ್ನು ಇವರು ಮೊದಲೇ ಮಾಡಬೇಕಾಗಿತ್ತು.
ಯಾವಾಗ ಈ ಕೇಸ್ ದಕ್ಷಿಣ ಕನ್ನಡದ SP ಅವ್ರ ಕೈಗೆ ಹೋಯ್ತೋ ಆಗ ಅವರು ಇದನ್ನೇ ಮಾಡೋದಕ್ಕೆ ಹೊರಟಿದ್ರು. ನ್ಯಾಯಾಲಯಕ್ಕೆ ಮಂಪರು ಪರೀಕ್ಷೆ ಮಾಡೋದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಅವತ್ತು ಆ ಅನಾಮಿಕನ ಪರ ಇದ್ದವರೆಲ್ಲ ತನಿಖೆಯ ದಿಕ್ಕನ್ನು ತಪ್ಪಿಸ್ತಿದ್ದಾರೆ ಅಂತ ಬೊಬ್ಬೆ ಹಾಕ್ತಾರೆ. ದಕ್ಷಿಣ ಕನ್ನಡದ SP ಅರುಣ್ ಕುಮಾರ್ ಅವರಿಗೆ ಆ ಅನಾಮಿಕನ ಹಣೆ ಬರಹ ಮೊದಲೇ ಗೊತ್ತಿತ್ತು ಅನಿಸುತ್ತೆ. ಅದಕ್ಕೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ರು. ಜೊತೆಗೆ ಇದೆಲ್ಲ ಆದಮೇಲೆ ಈತ ನಾಪತ್ತೆ ಆಗ್ತಾನೆ ಅಂತಲೂ ಕೂಡ ಅವರಿಗೆ ಸುಳಿವು ಬಂದಿತ್ತು. ಅದನ್ನು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಕೂಡ. ಅಂದರೆ ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ, ಯಾರದ್ದೋ ಷಡ್ಯಂತ್ರ ಇದೆ ಅನ್ನೋದು ಅವರಿಗೂ ಮೊದಲೇ ಗೊತ್ತಿತ್ತು ಇರಬೇಕು. ಅಷ್ಟರೊಳಗೆ ಸರ್ಕಾರದ ಮೇಲೆ ಒತ್ತಡ ಬರುತ್ತೆ. SIT ಮಾಡುವಂತಹ ಆಲೋಚನೆಯಲ್ಲೇ ಇರದ ಸರ್ಕಾರ ಆಲ್ ಆಫ್ ಎ ಸಡನ್ SIT ರಚನೆ ಮಾಡುತ್ತೆ. ಸೊ ಈಗ ಹಿರಿಯ ಪತ್ರಕರ್ತರಾದಂತಹ ಅಜಿತ್ ಹನುಮಕ್ಕನವರು ಅವರ ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳ್ತಾ ಇದ್ದಾರೆ, ಈ ಕೇಸ್ ಖಂಡಿತ CBIಗೆ ಹೋಗಬಹುದು ಅಥವಾ NIAಗಾದರೂ ಹೋಗಬಹುದು ಅಂತ. ಆಲ್ರೆಡಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೂಡ ಅಲ್ಲೇ ಇದೆ. SIT ಹೇಳಿಕೆಗಳನ್ನು NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ದಾಖಲಿಸ್ಕೊಂಡಿದ್ದಾರೆ ಕೂಡ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ CBI ಹಾಗೂ NIA ಅಖಾಡಕ್ಕೆ ಬರೋ ಚಾನ್ಸಸ್ ತುಂಬ ಇದೆ. ಹೀಗೆ ಇಡೀ ಪ್ರಕರಣದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಇವನ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರಕರಣದ ಹಿಂದೆ ಷಡ್ಯಂತ್ರ ಇರಬಹುದು, ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಬೇಕು ಅಂತಿದ್ದಾರೆ. ಈಗ ಇಷ್ಟು ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ. ಬಹಳ ದೊಡ್ಡ ಅದರ ಬಗ್ಗೆ ಅವರು ಪ್ರಚಾರವನ್ನ ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂತ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ತರ ಬಿಂಬಿಸಿದ್ರು. ನಾವು ಆ ಸಂದರ್ಭದಲ್ಲಿ ಶುರುವಲ್ಲಿ ನಾವು ಪೊಲೀಸ್ ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಯಾವ ರೀತಿಯಾಗಿ ಅದನ್ನ ಬಿಂಬಿಸಿದ್ರು, ತೋರಿಸಿದ್ರು, ಅದ್ರ ಬಗ್ಗೆ ಮತ್ತೆ ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಬಹಳ ದೊಡ್ಡ ಇದು ಭಯಾನಕವಾದಂತ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಇದುವರೆಗೂ ಏನು ಸಿಕ್ಕಿಲ್ಲ. ಬಹುಶಃ ಮುಂದೆ ಏನ್ ಮಾಡಬೇಕಂತ ಒಂದ್ ಕಡೆ ಸಿಕ್ಕಿದ್ರೆ ಅದು ಒಂದ್ ಕಡೆ ಕ್ರಮ ಆಗುವಂಥದ್ದು, ಅದನ್ನ ಯಾವ ರೀತಿ ಆಯ್ತು ಅದು ಯಾವ ತರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನ ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಸಾಕ್ಷಿಗಳಿಲ್ದೇನೆ, ಏನು ಎವಿಡೆನ್ಸ್ ಇಲ್ದೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೆ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು, ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ವೀಕ್ಷಕರೇ, ಸತ್ಯಮೇವ ಜಯತೆ. ಸತ್ಯ ಯಾವತ್ತಿಗೂ ಗೆದ್ದೇ ಗೆಲ್ಲುತ್ತೆ. ಆ ದಿನ ಜಾಸ್ತಿ ದೂರ ಇಲ್ಲ, ಇನ್ನೇನು ಹತ್ರ ಬಂದೇ ಬಿಡ್ತು. ಎಲ್ಲರ ಮುಖವಾಡಗಳು ಕೂಡ ನಿಧಾನವಾಗಿ ಕಳಚಿ ಬೀಳ್ತಾ ಇದೆ. ಜಸ್ಟ್ ವೇಟ್ ಮಾಡಿ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.